ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕಿಚನ್. ಮಕ್ಕಳಿಗೆ ಮನೆಯಲ್ಲೇ ಹೆಲ್ದಿಯಾಗಿ ಬರೀ 3 ಇಂಗ್ರೀಡಿಯೆಂಟ್ಸಿಂದ ಚಾಕ್ಲೇಟನ್ನು ಮಾಡಿಕೊಡ್ಬೋದು. ಮಕ್ಕಳು ಯಾವಾಗಾದರೂ ಚಾಕ್ಲೇಟ್ ಕೇಳಿದಾಗ ಮನೆಯಲ್ಲೇ ಈ ರೀತಿ ಬರೀ ಅರ್ಧ ಗಂಟೆಯಲ್ಲಿ ಹೆಲ್ದಿಯಾದ ಚಾಕ್ಲೇಟ್ ರೆಸಿಪಿ, ಅದು ಕೂಡ ಸಕ್ಕರೆ ಏನು ಯೂಸ್ ಮಾಡ್ದಿರಾ ಹೆಲ್ದಿಯಾದ ಚಾಕ್ಲೇಟ್ ರೆಸಿಪಿ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲಲ್ಲಿ 1/4 ಕಪ್ಪಷ್ಟು ಬೆಲ್ಲದ ಪೌಡರ್, 1/4 ಕಪ್ಪಷ್ಟು ಕೋಕೋ ಪೌಡರ್, ಮೆಲ್ಟ್ ಮಾಡಿರುವಂಥ ಬಟರ್ 1/4 ಕಪ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಒಂದೇ ಮೆಜರ್ಮೆಂಟಲ್ಲಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್, ನಿಮಗೆ ಇಷ್ಟ ಆಗಿರೋವಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಬೌಲ್ ಅಥವಾ ಪ್ಲೇಟಲ್ಲಿ ಈ ರೀತಿ ಬಟರ್ ಪೇಪರ್ನ ಹಾಕ್ಕೊಂಡು ಈ ಚಾಕ್ಲೇಟ್ ಮಿಕ್ಸ್ಚರ್ನ ಹಾಕಿ ಇದನ್ನು ಲೆವೆಲ್ ಅಪ್ ಮಾಡ್ಕೊಬೇಕು. ನೀವು ಇದನ್ನು ಚಾಕ್ಲೇಟ್ ಮೌಲ್ಡ್ಸ್ ಬರುತ್ತಲ್ವ, ಅದರಲ್ಲಿ ಕೂಡ ಹಾಕೊಬೋದು. ಇದನ್ನು 1/2 ಅವರ್ ತನಕ ರೆಫ್ರಿಜರೇಟ್ ಮಾಡಬೇಕು, ಫ್ರೀಝರಲ್ಲಿ ಇಡಬೇಕು. 1/2 ಅವರ್ ಆದಮೇಲೆ ಇದನ್ನು ಡಿಮೋಲ್ಡ್ ಮಾಡಿ ನಿಮಗೆ ಬೇಕಾಗಿರುವಂಥ ಶೇಪ್ಸಲ್ಲಿ ಕಟ್ ಮಾಡಿಕೊಂಡ್ರೆ ಹೆಲ್ದಿಯಾದ ಮಕ್ಕಳ ಫೇವ್ರೆಟ್ ಚಾಕ್ಲೇಟ್ ರೆಡಿ ಆಗುತ್ತೆ. ಮನೆಯಲ್ಲೇ ಬರೀ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂಥ ಹೆಲ್ದಿಯಾದ ಹೋಮ್ ಮೇಡ್ ಚಾಕ್ಲೇಟ್ ರೆಸಿಪಿ ಇದು. ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಡೆಫಿನೆಟಾಗಿ ಟ್ರೈ ಮಾಡಬೇಕಾಗಿರುವಂಥ ರೆಸಿಪಿ ಇದು. ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.